ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಕರ್ನಾಟಕ ಟೆಂಪಲ್ ಸೀರೀಸಲ್ಲಿ ಇವತ್ತು ನಾವು ತೋರಿಸಿರೋ ದೇವಸ್ಥಾನ ಬಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನ. ನಾವಿಲ್ಲಿಗೆ ಹೋಗಿದ್ದು ಜೂನ್ ತಿಂಗಳಲ್ಲಿ. ಸೊ ನಾವು ಹೋದಾಗ ದೇವಸ್ಥಾನ ಏನು ಅಷ್ಟು ರಶ್ ಇರಲಿಲ್ಲ, ನೋಡ್ತಿರ್ಬೋದು ನೀವೇ. ಸ್ವಲ್ಪ ಜನ ಇದ್ದರೂ ಮ್ಯಾನೇಜಬಲ್ ಆಗಿತ್ತು. ಈ ಕ್ಷೇತ್ರದ ಮೂಲ ಗರ್ಭಗುಡಿಯಲ್ಲಿರುವಂಥ ದೇವರು ನಿಮ್ಮೆಲ್ರಿಗೂ ತಿಳಿದೇ ಇರುತ್ತೆ, ಶ್ರೀ ಮಂಜುನಾಥ ಸ್ವಾಮಿ. ಆ್ಯಂಡ್ ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಏನಪ್ಪ ಅಂದರೆ, ನಾವು ಹೋದಾಗ ಜನ ಕಡಿಮೆ ಇದ್ರೂ ಇಲ್ಲಿ ಒಂದು ಹೊಸ ಸಿಸ್ಟಮ್ ಬಂದಿದೆ. ಅದೇನಪ್ಪ ಅಂದರೆ, ನೀವೇನಾದರೂ 12 o'clockಗೆ ದರ್ಶನಕ್ಕೆ ಹೋದರೆ ಅಲ್ಲಿ ನಿಮಗೆ ಮೊದಲೇ ತಿಳಿಸ್ತಾರೆ 2 o'clockಗೆ ನಿಮಗೆ ದರ್ಶನ ಆಗೋದು. 2 hours ಈ ಥರ ವೇಟಿಂಗ್ ರೂಮಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ 8 ಡಾರ್ಮಿಟರೀಸ್ ಇರುತ್ತೆ. ನಿಮ್ಗೆ ಯಾವ ರೂಮಲ್ಲಿ ಒಂದು ರೂಮ್ ಫಿಲ್ ಆಗ್ತಾ ಇದ್ದಂಗೆ ಇನ್ನೊಂದು ರೂಮ್ಗೆ ಹೋಗಿ ನೀವು ಕುತ್ಕೊಬೋದು. ಆ್ಯಂಡ್ ನಿಮಗೆ ಯಾವಾಗ ದರ್ಶನಕ್ಕೆ ಬಿಡ್ತಾರೆ ಅನ್ನೋದನ್ನು ಇಲ್ಲಿ TV ಸ್ಕ್ರೀನ್ ಇದೆಯಲ್ವಾ, ಆ ಸ್ಕ್ರೀನಲ್ಲಿ ನಿಮಗೆ ತೋರಿಸ್ತಾರೆ. ನಮ್ಮ ಟೈಮಿಂಗ್ಸ್ ಇದ್ದಿದ್ದು 2:15 2:45 ಒಳಗಡೆ ನಮ್ಗೆ ದರ್ಶನ ಆಗ್ಬೋದು ಅಂತ. ಪ್ಲಸ್ ಒನ್ ಮೋರ್ ಥಿಂಗ್, ನಾವು ಹೇಗಪ್ಪ 2 hours ವೆಯ್ಟ್ ಮಾಡ್ಬೋದು ಅಂತ ಚಿಂತೆ ಇಲ್ಲ. ಬಿಕಾಸ್ ಇಲ್ಲಿ ಸ್ನ್ಯಾಕ್ಸ್ ಫೆಸಿಲಿಟಿ ಇರುತ್ತೆ, ನೀವು ದುಡ್ಡು ಕೊಟ್ಟು ಬೈ ಮಾಡ್ಬೋದು. ಎಲ್ಲ ಆಫರ್ಡೆಬಲ್ ಪ್ರೈಸಲ್ಲೇ ಇರುತ್ತೆ, ಯಾವುದೂ ಅಷ್ಟು ಕಾಸ್ಟ್ಲಿ ಏನಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ವಾಶ್ರೂಮ್ ಫೆಸಿಲಿಟೀಸ್, ಡ್ರಿಂಕಿಂಗ್ ವಾಟರ್, ಫೀಡಿಂಗ್ ರೂಮ್ ಎಲ್ಲ ಫೆಸಿಲಿಟಿನೂ ಇದೆ. ನೀವು ಆರಾಮಾಗಿ ವೆಯ್ಟ್ ಮಾಡ್ಬೋದು ದರ್ಶನಕ್ಕೆ. ಮೊದಲೆಲ್ಲ ಅವರ್ಗಟ್ಟಲೆ ಲೈನಲ್ಲಿ ನಿಂತು ವೆಯ್ಟ್ ಮಾಡಿ ದರ್ಶನಕ್ಕೆ ಹೋಗಿ ತುಂಬ ಸುಸ್ತಾಗ್ತಾಯಿತ್ತು. ಈಗ ಮಾಡಿರೋ ಈ ಹೊಸ ಸಿಸ್ಟಮ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಯಾರಿಗೂ ಟಯರ್ಡು ಆಗೋಲ್ಲ, ಮತ್ತು ನಮ್ಮ ಟೈಮಿಗೆ ನಮಗೆ ದರ್ಶನವೂ ಸಿಗುತ್ತೆ. ಆ್ಯಂಡ್ ನಮ್ಮ ಟೈಮ್ ಮುಗಿದು ಇನ್ನೇನು ದರ್ಶನಕ್ಕೆ ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿತ್ತು. ತಂಪು ಗಾಳಿಯಲ್ಲಿ, ತಣ್ಣಗಿರೋ ವಾತಾವರಣದಲ್ಲಿ ನಾವು ಮಂಜುನಾಥ ಸ್ವಾಮಿ ದರ್ಶನ ಮಾಡೋಕ್ಕೆ ಹೋದ್ವಿ ಒಳಗಡೆ. ಆ್ಯಂಡ್ ನೀವು ನೋಡ್ತಿರ್ಬೋದು, ಒಳಗಡೆ ಒಂದು ಸುತ್ತು ಲೈನ್ ಇರೋದು ಕಾಮನ್. ಅದು ಯಾವಾಗ ಹೋದ್ರೂ ಅಷ್ಟು ಜನ ಇದ್ದೇ ಇರ್ತಾರೆ. ಸೊ ನಾವು ಹೋಗಿ ದರ್ಶನ ಮುಗಿಸ್ಕೊಂಡು ಆಚೆ ಬರೋದ್ರ ಒಳಗಡೆ ಆಲ್ಮೋಸ್ಟ್ 3:30 ಆಗಿತ್ತು. ಅಲ್ಲಿಂದ ನಾವು ಸೀದಾ ಅನ್ನಪೂರ್ಣ ಅಂದರೆ ಇಂಡಿಯಾಸ್ ಬಿಗ್ಗೆಸ್ಟ್ ಮೆಗಾ ಕಿಚನ್ ಧರ್ಮಸ್ಥಳದ ಅನ್ನದಾಸೋಹ ಭವನದಲ್ಲಿದ್ದೀವಿ. ಆ್ಯಂಡ್ ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ನಡೆಯುತ್ತೆ. ಅದೆಷ್ಟೇ ಲಕ್ಷ, ಎಷ್ಟೇ ಕೋಟಿ ಜನ ಭಕ್ತರು ಬಂದರೂ ಇಲ್ಲಿ ನಾನ್ ಸ್ಟಾಪ್ ಅನ್ನದಾಸೋಹ ನಡೆಯುತ್ತೆ. ವಿಚ್ ಈಸ್ ಒನ್ ಆಫ್ ದ ಹ್ಯಾಪಿ ಥಿಂಗ್. ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ದೊಡ್ಡ ಅನ್ನದಾಸೋಹ ಭವನ ಇದೆ ಅನ್ನೋದು. ಆ್ಯಂಡ್ ನೀವು ಆಲ್ರೆಡಿ ಇದನ್ನು ಜಿಯೋಗ್ರಫಿ ಚಾನಲಲ್ಲಿ ನೋಡಿರ್ಬೋದು. ಇಲ್ಲಿ ಬರುವಂತಹ ವೆಜಿಟೇಬಲ್ಸ್ ಆಗಿರಲಿ, ಯಾವುದೇ ಆಗಿರಲಿ, ಅದನ್ನು ಇಲ್ಲೇ ತಯಾರಿಸ್ತಾರೆ. ಆ್ಯಂಡ್ ಇಲ್ಲಿ ಇಂದ ಹೋಗೋ ವೇಸ್ಟು ಕೂಡ ಅವರು ಯಾವುದು ವೇಸ್ಟ್ ಮಾಡಲ್ಲ, ಅದನ್ನು ಗೊಬ್ಬರ ಆಗಿ ಯೂಸ್ ಮಾಡ್ತಾರೆ. ಆ್ಯಂಡ್ ನಾವು ಮಾಡಿದ್ದ ರೂಮ್ ಬಂದು ಸಹ್ಯಾದ್ರಿ. ಇದು ಕೂಡ ಧರ್ಮಸ್ಥಳ ಕ್ಷೇತ್ರದ ಮ್ಯಾನೇಜ್ಮೆಂಟ್ ಅವರೇ ಇದನ್ನು ಮ್ಯಾನೇಜ್ ಮಾಡ್ತಿರೋದು. ಅಲ್ಲೇ ಪಕ್ಕದಲ್ಲಿ ಸಹ್ಯಾದ್ರಿ ಮತ್ತು ರಜತಾದ್ರಿ ಅನ್ನೋ ರೂಮ್ಸ್ ಇದೆ. ಸೊ ನೀವು ಅದನ್ನ ಮೊದಲೇ ಬುಕ್ ಮಾಡಿಕೊಂಡು ಹೋಗ್ಬೋದು ಆ ರೂಮ್ಸ್ಗೆ. ಆ್ಯಂಡ್ ನಾವು ಅಲ್ಲಿಂದ ಬಂದಿದ್ದು ನೆಕ್ಸ್ಟು ಕೊರವಜ್ಜನ ಮೂಲ ಸ್ಥಳ. ಇದು ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ನೀವು ಧರ್ಮಸ್ಥಳಕ್ಕೆ ಹೋದಾಗ ಸೌತಡ್ಕ ಮಹಾಗಣಪತಿ ದರ್ಶನ ಮಾಡ್ತೀರಾ. ಅದರ ಜೊತೆಗೆ ಈ ಕೊರವಜ್ಜ ದೇವಸ್ಥಾನಕ್ಕೂ ಹೋಗಿ ಆ್ಯಂಡ್ ಆ ವ್ಯೂನ ಎಂಜಾಯ್ ಮಾಡಿ ದರ್ಶನ ಪಡೀರಿ, ಜೊತೆಗೆ ಕೊರವಜ್ಜನ ಆಶೀರ್ವಾದ ಪಡೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಛೋಟಾ ವ್ಲಾಗ್. ಆ್ಯಂಡ್ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್. ಬಾಯ್.